ಓಕೆ ಬನ್ನಿ ಸಾಯಿಲಿ ಗಿಫ್ಟ್ ಕೊಟ್ಬಿಡೋಣ. ಆಕ್ಚುಲಿ ನನಗೆ ಇದ್ರ ಬಗ್ಗೆ ನಾಲೆಜೇ ಇಲ್ಲ. ಫಿಲಂ ಫೇರ್ ಅವಾರ್ಡ್ ಹೇಳಿದ್ರು ಇದನ್ನ ತಗೊಳ್ಳಿ ಅಂತ. ಐ ಆಮ್ ಥಿಂಕಿಂಗ್ ಟು ಪರ್ಚೇಸ್. ಇಷ್ಟೊಂದು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಮಥಿಂಗ್ ಸ್ಪೆಷಲ್ ವ್ಲಾಗ್ ಅನ್ಕೊಳ್ಳಿ ನನಗೆ. ಆ್ಯಂಡ್ ಈ ವ್ಲಾಗ್ ಬಂದು ಕಂಪ್ಲೀಟ್ಲಿ ಸೆಲೆಬ್ರೇಷನ್ ಆಫ್ ಕೃಪಾ. ನಾನು ಅವ್ರ ಬರ್ಡೇಗೆ ಇರೋಕ್ಕಾಗಿರಲಿಲ್ಲ. ಅನ್ಫಾರ್ಚುನೇಟ್ಲಿ ನೀವೇ ನೋಡಿದಾಗ ನಾನು ಆಲ್ ಆಫ್ ಸಡನ್ ನಾನು ಮೇಘಾಲಯಗೆ ಹೋಗಿದ್ದು ಪೋಸ್ಟ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಫ್ರೆಂಡ್ಸ್ ಎಲ್ಲರೂ ಪಾಪ ಸೆಲೆಬ್ರೇಟ್ ಮಾಡಿರ್ತಾರೆ ಅವ್ರ ಬರ್ಡೇ ದಿವಸ, ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ವ್ಯಾನ್ಸ್ ಎಲ್ಲ. ಸೊ ಇವತ್ತು ನಾನು ಹೆಂಗೋ ಬಂದಿದ್ದೀನಲ್ಲ ಲೇಟ್, ಪೋಸ್ಟ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಸೆಲೆಬ್ರೇಷನು, ಏನು ಎತ್ತ, ಆಮೇಲೆ ಏನು ಗಿಫ್ಟ್ ಕೊಡ್ತೀನಿ. ನನಗಂತೂ ಏನು ಗಿಫ್ಟ್ ತೊಗೊಂಡೇ ಇಲ್ಲ ಇನ್ನು. ಇವಾಗ ಯೋಚನೆ ಮಾಡ್ತೀನಿ ಏನು ಮಾಡಲಿ ಅಂತ. ಸೊ ಬನ್ನಿ ಅವ್ರಿಗೆ ಗಿಫ್ಟ್ ಕೊಟ್ಟು ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಿ ಅವ್ರ ಡೇನ ಸ್ಪೆಷಲ್ ಮಾಡೋಣ. ಸೊ ಬನ್ನಿ ಹೋಗೋಣ. ಗಿಫ್ಟ್ ತೊಗೊಂಡು ಇಲ್ಲಿ ಡೆಕೋರೇಷನ್, ಇಲ್ಲಿ ಏನು ಕತೆ, ಕೃಪಾ ಹೆಂಗೆ ಖುಷಿ ಆಗ್ತಾರೆ, ಹೆಂಗಿರುತ್ತೆ ಈ ಡೇ, ಅವ್ರ ಡೇನ ಸ್ಪೆಷಲ್ ಮಾಡೋಣ ಬನ್ನಿ. ವೆಕೇಶನ್ಗೆ ಹೋಗಿದ್ದು ಎಷ್ಟೊಂದು ಪಾರ್ಸಲ್ ಬಂದ್ಬಿಟ್ಟಿದೆ. ಒಂಚೂರು ಗಿಫ್ಟ್ ಎಲ್ಲ ತರಿಸಿದ್ದೆ ನಾನು. ಇದು ನಂದು, ಇದು ಆ್ಯಕ್ಚುಲಿ ನಂದು. ಏನಂತ ನೋಡ್ತೀನಿ. ಜ್ಯುವೆಲ್ರೀಸ್ ಗೈಸ್, ವಾವ್, ಇಷ್ಟೊಂದು ಗೈಸ್. ಇಯರಿಂಗ್ಸು ವಿಚ್ ಚೆನ್ನಾಗಿದೆ. ಹೌ ಇಸ್ ದಿಸ್? ಜ್ಯುವೆಲ್ರೀಸ್ ತರಿಸಿರೋದು ಹಾಕೊಳ್ಳೋಣ ಗೈಸ್, ಚೆನ್ನಾಗಿರುತ್ತೆ. ನೈಸ್. ಎಷ್ಟೊಂದು ಬಂದಿದೆ ನೋಡಿ ಇಲ್ಲಿ. ಇಷ್ಟೊಂದು ಅಯ್ಯೋ ಅಫ್ಕೋರ್ಸ್ ಇಲ್ಲ, ಇಡಿ. ಓ ಇದನ್ನ ಹಾಕೊಳ್ಳೋಣ ಗೈಸ್. ಆಕ್ಚುಲಿ ತರ ಅಯ್ಯೋ ಎಲ್ಬಿತ್ತು. ನಿಮ್ಗಾಗಲ್ಲ, ಅದು ನನ್ಗಾಗುತ್ತೆ. ನನಗೂ ಆಗತ್ತೆ ಕೊಡಿ. ಇದು ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ ನೋಡಿ. ಆಹಾ, ಇದಂತೂ ಅಲ್ಲ ನೋಡಿ, ಚೆನ್ನಾಗಿದ್ಯಾ? ನನ್ನ ಲೈಫ್ ಅಲ್ಲಿ ಇಷ್ಟು ಜ್ಯುವೆಲ್ರೀಸ್ ತರ್ಸಿಲ್ಲ ಅಲ್ವಾಮ. ಇಷ್ಟು ಒಂದೇ ಸತಿ ಗೈಸ್. ನಾನು ಆನ್ಲೈನ್ ಅಲ್ಲಿ ನಾನು ಯಾವತ್ತೂ ಈ ತರ ಎಲ್ಲ ಪರ್ಚೇಸ್ ಮಾಡಿಲ್ಲ. ಫುಲ್ ಗೋಲ್ಡ್ ನೋಡು, ಎಷ್ಟೊಂದಿದೆ. ಎಲ್ಲ ಎತ್ಕೊಳ್ಳಿ. ಓಕೆ ಬನ್ನಿ ಸಾಯಿಲಿ ಗಿಫ್ಟ್ ಕೊಟ್ಬಿಡೋಣ. ನೀನ್ ಕೇಳ್ತಿದ್ದಲ್ಲ ಸಾಯಿಲ್, ನಮ್ಮ ಹತ್ರ ಸೇಮ್ ಇದೇ ಕಂಪ್ನಿ ಇದೇ ಬ್ರ್ಯಾಂಡ್ ಅಲ್ಲಿ ಇತ್ತು. ಹೌದಾ? ಓ ಆಲ್ರೆಡಿ ಅದನ್ನ ಯೂಸ್ ಮಾಡ್ತವನೆ ಗೈಸ್. ಇಲ್ಲಿ ನೋಡಿ, ಆಲ್ರೆಡಿ ಒಂದಿದೆ. ಇವಾಗ ನಾವ್ ಇನ್ನೊಂದು ತಗೊಂಡು. ಹಾಳಾಗಿದ್ಯಾ ಗೈಸ್? ಇವನು ನೋಡ್ತಿದ್ನಂತೆ, ಇದು ಎಲ್ಲೋ ರಿಸರ್ಚ್ ಮಾಡಿದಾನಂತೆ ಈ ತರ ಬೇಕು ಅಂತ. ಸೊ ಅದಕ್ಕೆ ಫೈನಲಿ ನಾನಂತೂ ಇವನು ಕೊಡ್ಬೇಕಂತಲ್ಲ, ನನ್ ಗಾಡಿ ತೊಳಿಯೋಕ್ ಬೇಕಿತ್ತು ಅಂತ. ಗಾಡಿ ತೊಳಿಯೋಕೆ ಇಷ್ಟೊಂದು ಆರ್ಡರ್ ಮಾಡ್ದ. ನಿನ್ಗ್ ಬೇಡ್ವಾ? ನಿನ್ ಗಾಡಿನು 2 ಗಾಡಿ ಐತೆ, ಬೇಕಾಗುತ್ತೆ ತಾನೆ. ಅಪ್ಪ, ಓ ಮೈ ಗಾಡ್, ಎತ್ಬೋದು. ಕ್ರೇಜಿ. ಓ ನಾನು ಎತ್ತಕ್ಕಾಗಲ್ಲ ಅನ್ಕೊಂಡಿದ್ದೆ. ಇದು ಒಂದಿನ ಆರ್ಡರ್ ಮಾಡು. ಏನು ಗೈಸ್, ಇದನ್ ಬೇರೆ ಕೊಟ್ಟವ್ರೆ ಮ್ಯಾನ್ಯುಯಲ್. ಇದು ಯಾವ ಪ್ರಾಡಕ್ಟ್ ಅಂದ್ರೆ ಅಗ್ಯಾರೋ ಸುಪ್ರೀಂ ಹೈ ಪ್ರೆಷರ್ ವಾಷರ್ ಇದು. ಸೊ ಇದು ಹೆಂಗ್ ಯೂಸ್ ಮಾಡೋದು ಅಂತ ನೋಡ್ಕೊಂಡ್ ಬನ್ನಿ. ಇದು ಸಾಯಿಲಿ ಗಿಫ್ಟ್ ಮಾಡಿರೋ. ಈ ಕಾರ್ ಮತ್ತೆ ಬೈಕ್ ನೋಡಿ ಎಷ್ಟು ಮೆಸ್ಸಿ ಮತ್ತು ಡರ್ಟಿ ಆಗಿದೆ. ಇದನ್ನ ಕ್ಲೀನ್ ಮಾಡಕ್ಕೆ ತುಂಬಾ ಟೈಮ್ ಸ್ಕ್ರಬ್ ಮಾಡ್ಬೇಕು ಅಂತ ಅನ್ಕೋಬೇಡಿ. ಬಿಕಾಸ್ ಇವತ್ತು ನಾನು ಯೂಸ್ ಮಾಡ್ತಿರೋದೆ ಈ ಅಗ್ಯಾರೋ ಸುಪ್ರೀಂ ಹೈ ಪ್ರೆಷರ್ ವಾಷರ್. ಇದರಲ್ಲಿ ಇನ್ಲೆಟ್ ಪೈಪ್, ಔಟ್ಲೆಟ್ ಹಾಸ್, ಸ್ಪ್ರೇ ಗನ್, ಎಕ್ಸ್ಟೆನ್ಷನ್ ರಾಡ್, ಕನೆಕ್ಟರ್, ಇನ್ಲೆಟ್ ಫಿಲ್ಟರ್, ಫಾರ್ಮ್ ಬಾಟಲ್, ಟ್ಯಾಪ್ ಕನೆಕ್ಟರ್ ಮತ್ತು ಬಕೆಟ್ ಫಿಲ್ಟರ್, ಕ್ಲೀನಿಂಗ್ ಬೇಕಾಗಿರೋ ಆಲ್ಮೋಸ್ಟ್ ಎಲ್ಲ ಅಟ್ಯಾಚ್ಮೆಂಟ್ಸ್ ಕೂಡ ಇದ್ರಲ್ಲಿ ಸಿಗುತ್ತೆ. ಇದನ್ನ ಸೆಟಪ್ ಮಾಡೋದು ಕೂಡ ತುಂಬಾ ಈಸಿ. ಟ್ಯಾಪ್ ಇದ್ರೆ ಟ್ಯಾಪ್ ಕನೆಕ್ಟರ್ ಯೂಸ್ ಮಾಡಬಹುದು. ಟ್ಯಾಪ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಬಕೆಟ್ ಗೆ ವಾಟರ್ ಹಾಕಿ ಈ ಬಕೆಟ್ ಫಿಲ್ಟರ್ ನ ಡಿಪ್ ಮಾಡಿ ಡೈರೆಕ್ಟ್ ಆಗಿ ವಾಟರ್ ಸೋರ್ಸ್ ಆಗಿ ಯೂಸ್ ಮಾಡಬಹುದು. ಫಸ್ಟ್ ಸ್ಟೆಪ್, ಪ್ಲೇನ್ ವಾಟರ್ ಸ್ಪ್ರೇ ಮಾಡಿ ಲೂಸ್ ಡಸ್ಟ್ ಮತ್ತು ಡರ್ಟ್ ನ ರಿನ್ಸ್ ಮಾಡಿ. 120 ಬಾರ್ ಹೈ ಪ್ರೆಷರ್ ಅಂದ್ರೆ ಪ್ರೆಷರ್ ನೋಡಿ. ಟೈರ್ ಮೇಲೆ ಇರೋ ಸ್ಟಬಾನ್ ಮಡ್ ಮತ್ತು ಡರ್ಟ್ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. 350 ml ಫಾರ್ಮ್ ಬಾಟಲ್ ಇದೆ. ಸೊ ಮಿಷಿನ್ ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡಿ ಥಿಕ್ ಫಾರ್ಮ್ ಅಪ್ಲೈ ಮಾಡಬಹುದು. ಕಾರ್ ಫುಲ್ ಫಾರ್ಮ್ ಆಗಿ ಕ್ಲೀನ್ ಆಗೋದು ನೋಡಕ್ ಅಷ್ಟು ಸ್ಯಾಟಿಸ್ಫೈಯಿಂಗ್. ಮತ್ತೆ ಇದರಲ್ಲಿ ಸ್ಪ್ರೇ ಇಂಟೆನ್ಸಿಟಿನ ನಮ್ ರಿಕ್ವೈರ್ಮೆಂಟ್ ಗೆ ಅಡ್ಜಸ್ಟ್ ಮಾಡಬಹುದು. ಲೋ ಫಾರ್ಮ್ ಸ್ಪ್ರೇ ಡೀಪ್ ಕ್ಲೀನಿಂಗ್ ಗೆ, ನಾರ್ಮಲ್ ಫಾರ್ಮ್ ಸ್ಪ್ರೇ ರೆಗ್ಯುಲರ್ ಕ್ಲೀನಿಂಗ್ ಗೆ, ಜೆಟ್ ಸ್ಪೀಡ್ ವಾಟರ್ ಸ್ಪ್ರೇ ಸ್ಟಬಾನ್ ಗ್ರೀಸ್ ಮಡ್ ಮತ್ತು ಡರ್ಟ್ ರಿಮೂವ್ ಮಾಡಕ್ಕೆ.
ಸೊ ಕ್ಲೀನಿಂಗ್ ಏನೇ ಇರುತ್ತೆ ಅದಕ್ಕೆ ಅಕಾರ್ಡಿಂಗ್ ಆಗಿ ಸ್ಪ್ರೇ ಸೆಟ್ ಮಾಡ್ಕೊಳ್ಬಹುದು. ಫಾರ್ಮ್ ಡರ್ಟ್ ನ ಲೂಸನ್ ಮಾಡಿದ್ಮೇಲೆ ಮತ್ತೆ ನಾರ್ಮಲ್ ವಾಟರ್ ಸ್ಪ್ರೇ ಮಾಡಿ ಕಂಪ್ಲೀಟ್ ಆಗಿ ರಿನ್ಸ್ ಮಾಡಿ. ನನಗೆ ಇನ್ನೊಂದು ಯೂಸ್ಫುಲ್ ಫೀಚರ್ ಅಂದ್ರೆ ಟ್ರಿಗರ್ ಯೂಸ್ ಮಾಡದೇ ಇದ್ದಾಗ ಮಿಷಿನ್ ಆಟೋಮೆಟಿಕ್ ಆಗಿ ಶಟ್ ಆಫ್ ಆಗುತ್ತೆ. ಸೊ ಎನರ್ಜಿ ಸೇವ್ ಆಗುತ್ತೆ ಮತ್ತೆ ಪಂಪ್ ಲೈಫ್ ಕೂಡ ಇಂಪ್ರೂವ್ ಆಗುತ್ತೆ. 1800 ವ್ಯಾಟ್ಸ್ ಪವರ್, 120 ಬಾರ್ ಪ್ರೆಷರ್, 6.5 ಲೀಟರ್ಸ್ ಪರ್ ಮಿನಿಟ್ ವಾಟರ್ ಫ್ಲೋ, ಫಾರ್ಮ್ ಬಾಟಲ್ ಮತ್ತು ಮಲ್ಟಿಪಲ್ ಅಟ್ಯಾಚ್ಮೆಂಟ್ಸ್. ಮಿಷಿನ್ ನ ಶೇಕ್ ಮಾಡಿ ಒಳಗಡೆ ಇರೋ ನೀರ್ನ ಕಂಪ್ಲೀಟ್ಲಿ ರಿಮೂವ್ ಮಾಡಿ ಸ್ಟೋರ್ ಮಾಡಿ. ಯಾಕಂದ್ರೆ ಮಿಷಿನ್ ಒಳಗಡೆ ಸ್ವಲ್ಪ ವಾಟರ್ ಇದ್ರೂ ಕೂಡ ಮಿನರಲ್ ಡಿಪಾಸಿಟ್ಸ್ ಆಗೋ ಚಾನ್ಸ್ ಇನ್ಕ್ರೀಸ್ ಆಗುತ್ತೆ. ಒಂದು ಮಿಷಿನ್ ಅಲ್ಲಿ ಕಂಪ್ಲೀಟ್ ಕ್ಲೀನಿಂಗ್ ಸೊಲ್ಯೂಷನ್. ನೀವು ನಿಮ್ ಕಾರ್, ಬೈಕ್ ಅಥವಾ ಮನೆ ಕ್ಲೀನಿಂಗ್ ಈಸಿಯಾಗಿ ಮಾಡ್ಬೇಕಂದ್ರೆ ಈ ಅಗ್ಯಾರೋ ಸುಪ್ರೀಂ ಹೈ ಪ್ರೆಷರ್ ವಾಷರ್ ಡೆಫಿನೆಟ್ಲಿ ವರ್ತ್ ಚೆಕಿಂಗ್ ಔಟ್. ಸೊ ಗೈಸ್, ಗಾಡಿ, ಕಾರು ಎಲ್ಲ ವಾಶ್ ಮಾಡಿದಾಯ್ತು. ನೋಡಿದ್ರಲ್ಲ ಪ್ರಾಡಕ್ಟ್ ಹೆಂಗ್ ಯೂಸ್ ಮಾಡೋದು ಅಂತ. ಸೊ ಇವಾಗ ನಾನು ರೆಡಿ ಆಗಿ ಡೈರೆಕ್ಟ್ ಒಂದು ಲೊಕೇಶನ್ ಅಲ್ಲಿ ನಾವು ಡೆಕೋರೇಟ್ ಮಾಡ್ತಾ ಇದೀವಿ. ಐ ಮೀನ್ ನಾನು ಒಬ್ರಿಗೆ ಹೇಳಿದ್ದೆ ಡೆಕೋರೇಟ್ ಅಲ್ಲಿ ಮಾಡಿ ಅಂತ. ನಾನು ಏನು ಎಲ್ಲ ನಿನ್ನೆ ಒಂದು 1 ಡೇ 2 ಡೇಸ್, ಯಾಕಂದ್ರೆ ನಾನು ಅಲ್ಲಿರೋದ್ರಿಂದ ನಂಗೆ ಎಲ್ಲಾನು ಕಮ್ಯುನಿಕೇಟ್ ಮಾಡಕ್ ಆಗ್ತಿರ್ಲಿಲ್ಲ, ನೆಟ್ವರ್ಕ್ ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ನಾನು ಇದ್ದಿದ್ದೆ ಟ್ರೆಕ್ಕಿಂಗ್ ಜಾಗದಲ್ಲೆಲ್ಲ, ಹೈಕಿಂಗ್ ಮಾಡೋ ಜಾಗದಲ್ಲೇ ಇದ್ದೆ ನಾನು. ಸೊ ಪ್ರಾಪರ್ ಆಗಿ ನನಗೆ ನೆಟ್ವರ್ಕೇ ಸಿಗ್ತಿರ್ಲಿಲ್ಲ. ಸೊ ನೀವು ಹೆಂಗಿರುತ್ತೆ ಗೊತ್ತಿಲ್ಲ, ಏನು ಪ್ಲಾನ್ ಮಾಡ್ತಾ ಇದೀನಿ ಅಂತ. ಸೊ ಇವಾಗ ಒಬ್ರು ಬಂದಿದ್ದಾರೆ ಡೆಕೋರೇಷನ್ ಟೀಮ್ ಅವರು, ಸೊ ಈವೆಂಟ್ಸ್ ಅವರು. ಸೊ ಅವ್ರು ಹೋಗಿ ಅವರಿಗೆ ಸ್ವಲ್ಪ ಗೈಡ್ ಮಾಡಿ ಯಾವ ಜಾಗ, ಯಾವ ಲೊಕೇಶನ್ ಅಂತೆಲ್ಲ ಪ್ಲಾನ್ ಮಾಡಿ, ಆಮೇಲೆ ಅಲ್ಲಿಂದ ಮಾಲ್ ಆಫ್ ಏಷ್ಯಾಗೆ ಹೋಗಿ ಗಿಫ್ಟ್ ಪರ್ಚೇಸ್ ಮಾಡಿ ಆಮೇಲೆ ಕೃಪನ್ನ ಕರ್ಕೊಂಡು ಬರೋದು. ಸೊ ದಿಸ್ ಇಸ್ ವಾಟ್ ದ ಪ್ಲಾನ್. ಸೊ 2-3 ಜನನ ಕರೆದಿದ್ದೀನಿ, ವಿಚ್ ಇಸ್ ವೆರಿ ನೋನ್ ಫ್ರೆಂಡ್ಸ್, ನೀವೇ ನೋಡಿರ್ತೀರಾ. ಸೊ ಅಷ್ಟೇ ಜನನ, ಅವ್ರ ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಅಷ್ಟೇ. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ. ಐ ಹೋಪ್ ಶಿ ವಿಲ್ ಬಿ ಹ್ಯಾಪಿ. ಯಾಕಂದರೆ ನಾನು ಇಲ್ಲ ಅಂತ ಅವ್ರಿಗೂ ಬೇಜಾರಾಗಿರುತ್ತೆ ತುಂಬ. ಆ ಬೇಜಾರನ್ನ ಕಮ್ಮಿ ಮಾಡಬೇಕು. ಸೊ ದಿಸ್ ಇಸ್ ದ ವಾಟ್ ಐ ಕ್ಯಾನ್ ಡು. ಸೊ ಬನ್ನಿ ಹೋಗೋಣ ಗೈಸ್. ಗೈಸ್ ಇಲ್ಲಿ ಚೆನ್ನಾಗಿರುತ್ತೆ ಅನ್ಸಿದ್ದಕ್ಕೆ ಲೈಟ್ ಎಲ್ಲ ಇದೆ. ಸೊ ನಾವು ಶುರು ಮಾಡೋಷ್ಟ್ರಲ್ಲಿ ಒಂದು 4 ಆದ್ರೂ ಆಗೇ ಆಗುತ್ತೆ ನೋಡೋಣ. ನಾನ್ ಮಾಡ್ತಿರೋ ಡೆಕೋರೇಷನ್ ಬಂದು ಕಿಕ್ಕೀಸ್ ರೆಸ್ಟೋ ಅಂತ. ಇದು ಯಾರಿಗೂ ಗೊತ್ತಿಲ್ಲ, ತುಂಬಾ ಒಳಗಡೆ ಇದೆ. ನನಗೆ ಪ್ರಮೋಷನ್ ಏನೂ ಇಲ್ಲ. ನಾನು ಕೃಪಾ ಮತ್ತೆ ಪ್ರೀತಿ ಇಲ್ಲಿ ಬಂದಿದ್ವಿ. ಸೊ ನಂಗೆ ಯಾಕೋ ಓಕೆ, ಹತ್ರದಲ್ಲಿ ಬೇರೆ ಇದೆ. ಕೃಪಂಗ್ ಇಲ್ಲಿಂದ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅಷ್ಟೇ ಅವ್ರ ಮನೆಯಿಂದ. ಸೊ ಅದಕ್ಕೆ ಅವ್ರಿಗೂ ಹತ್ರ ಆಗುತ್ತೆ ಬರಕ್ಕೆ ಅಂದ್ಬಿಟ್ಟು ನಾನು ಇದೇ ಲೊಕೇಶನ್ ಚೂಸ್ ಮಾಡಿ. ಇಲ್ಲ ಸಿಂಪಲ್ ಆಗಿ, ನಾನು ಅಷ್ಟು ಗ್ರ್ಯಾಂಡ್ ಆಗಿ ಏನ್ ಮಾಡ್ತಿಲ್ಲ, ತುಂಬಾ ಸಿಂಪಲ್ ಆಗಿ, ಸಿಂಪಲ್ ಡೆಕೋರೇಷನ್, ಒಂದು ಸ್ಮಾಲ್ ಗಿಫ್ಟ್, ಅವ್ರಿಗೆ ಇಷ್ಟ ಆಗೋ ತರ, ಅವ್ರಿಗೆ ಯೂಸ್ಫುಲ್ ಆಗೋ ತರ ಗಿಫ್ಟ್ ನ ತಗೊಳ್ಳೋಣ ಅಂತ ಇವಾಗ ಯೋಚನೆ ಮಾಡಿದೆ. ಸೊ ಬನ್ನಿ ಏನಿರ್ಬೋದು ಅಂತ, ಬನ್ನಿ ಹೋಗೋಣ. ಅವ್ರಿಗಿಂತ ಜಾಸ್ತಿ ನಾನೇ ಎಕ್ಸೈಟ್ ಆಗಿದ್ದೀನಿ. ಆ ಶೋರೂಮ್ ನಾನು ಇದುವರೆಗೂ ಫಸ್ಟ್ ಟೈಮ್ ಹೋಗೇ ಇಲ್ಲ, ಇದುವರೆಗೂ ಒಳಗಡೆನೆ ಹೋಗಿಲ್ಲ. ನೋಡಿ ನೋಡಿ ಆಚೆ ಬರ್ತಿದ್ದೆ. ಸೊ ಇವತ್ತು ಗಿಫ್ಟ್ ಕೊಡೋಕ್ಕೆ ಅಂತ ಅದನ್ನ ಪರ್ಚೇಸ್ ಮಾಡಕ್ ಹೋಗ್ತಾ ಇದ್ದೀನಿ. ನನಗೆ ನಾನೇ ಹ್ಯಾಪಿ ಆ್ಯಂಡ್ ನನಗೆ ನಾನೇ ಪ್ರೌಡ್ ಆಗುತ್ತೆ. ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಇಲ್ಲಿ ನಾನು ಹೋಗ್ತಿರೋ ಜಾಗ ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು, ಅದ್ರ ಬಗ್ಗೆ 1% ನಾಲೆಜ್ ಇಲ್ಲ ನನಗೆ. ಹೇಳ್ಬೇಕಂದ್ರೆ ಫಸ್ಟ್ ಇಲ್ಲಿ ನೋಡೋಣ ಯಾವ ಫ್ಲೋರಲ್ಲಿ ಇದೆ ಅಂತ, ಎಲ್ಲಿದೆ ಅಂತ ನೋಡ್ಬೇಕು. ಆಮೇಲೆ ಡೈರೆಕ್ಟ್ ಅಲ್ಲೇ ಹೋಗ್ಬಿಟ್ರೆ ಬೆಸ್ಟ್. ಗೈಸ್ ಆ್ಯಕ್ಚುಲಿ ಏನಕ್ಕೆ ನಾನು ಈ ಗಿಫ್ಟ್ನ ಚೂಸ್ ಮಾಡಿರೋದಂದ್ರೆ, ನೆನ್ನೆ ಫೋನ್ ಮಾಡ್ತಾ ಕೇಳಿದೆ ಏನೇನು ಗಿಫ್ಟ್ ಬಂತು ಅಂತೆಲ್ಲ. ಅವ್ರಿಗೆ ಬೇಕಾಗಿರೋ ಥರದ್ದೆಲ್ಲ MK ವಾಚ್, ಬ್ಯಾಗ್ಸ್, ಏನೇನು ಬೇಕು ಎಲ್ಲ ಗಿಫ್ಟ್ಸ್ ಬಂದಿದೆ ಅವ್ರಿಗೆ. ಸೊ ನಾನು ಯೋಚನೆ ಮಾಡಿದೆ, ಅವ್ರದ್ದು ವಿಷನ್ ಬೋರ್ಡಲ್ಲಿ ಏನೋ ಇತ್ತು. ಸೊ ಅದು ಓಕೆ, ಇದನ್ನ ಕೊಡಿಸ್ಬೋದಲ್ವಾ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ಸರಿ ಇದನ್ನೇ ಕೊಡ್ಸೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಸೊ ಇಷ್ಟ ಆಗುತ್ತೋ, ಖುಷಿ ಪಡ್ತಾರೋ, ಬೇಜಾರಾಗ್ತಾರೋ ಗೊತ್ತಿಲ್ಲ. ಬಟ್ ಐ ಹೋಪ್ ವಿಷನ್ ಬೋರ್ಡಲ್ಲಿ ಬರ್ಕೊಂಡಿದ್ರಲ್ಲ, ಒಂದು ಸ್ಟಿಕ್ಕರ್ ಅಂಟಿಸ್ಕೊಂಡಿದ್ರು, ಇದು ಅವ್ರಿಗೆ ಬೇಕು ಅಂತ ತಾನೆ, ವಿಷನ್ ಬೋರ್ಡಲ್ಲಿ ಇದ್ರಂದ್ರೆ ಅದು ಬೇಕು ಅಂತ. ಸೊ ಅದಕ್ಕೆ ಅದನ್ನೇ ಪರ್ಚೇಸ್ ಮಾಡೋಣ ಅಂತ. ಪ್ಲೀಸ್ ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ನಾಲೆಜೇ ಇಲ್ಲ. ಸೊ ನನಗೆ ಅವ್ರಿಗೆ ಹೇರ್ ಡ್ರೈಯರ್ ಜೊತೆ ಬೇಕಾ ಇಲ್ಲ ಹೇರ್ ಸ್ಟ್ರೈಟ್ನಿಂಗ್ ಏನಾದರೂ ಬೇಕಾ ಅದು ಗೊತ್ತಿಲ್ಲ. ಸೊ ಐ ಆಮ್ ಜಸ್ಟ್ ಗಿಫ್ಟಿಂಗ್ ಫಾರ್ ಮೈ ಫ್ರೆಂಡ್. First of all, you'll have to finding out to yourself, ma'am, what are you looking for? This is where to stay. ಕೃಪಾ ಯೂಶಲಿ ಸ್ಟ್ರೈಟ್ನರು, ಹೇರ್ ಡ್ರೈ ಎರಡೂ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಅದು ಏರ್ ರ್ಯಾಪಾ? ಏರ್ ರ್ಯಾಪ್ ಅಂದ್ರೆ ಲೈಕ್ ಕರ್ಲ್ ತರ ಮಾಡೋ ತರನಾ? ಏರ್ ರ್ಯಾಪ್ ವಿಚ್ ಒನ್? This is the one. Here, This is the one? the 3 color. This comes with a presentable box, ma'am. Okay. This is the one it will get air wrap, right? Air wrap origin comes with a 3 attachment only, ma'am. Drying and volumizing and loose spots. This one, no? Yeah. ಸೊ ಕವನ ಕೇಳಿದಕ್ಕೆ ಅವ್ರು ಹೇಳಿದ್ರು. ನಾನು ಆ್ಯಕ್ಚುಲಿ ರಿಸರ್ಚ್ ಎಲ್ಲ ಮಾಡೋದು ನಂಗೆ ಗೊತ್ತಿಲ್ಲ. ಯಾಕಂದರೆ ನಾನು ಯೂಶಲಿ ನೀವು ನೋಡಿದಾಗ ನಾನು ಹೇರ್ ಡ್ರೈ ಅದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಅವ್ರು ತುಂಬ ಯೂಸ್ ಮಾಡ್ತಾರೆ. ಸೊ ಕವನ ಹೇಳಿದ್ರು ಇದನ್ನ ತಗೊಳ್ಳಿ ಅಂತ. ಐ ಆಮ್ ಥಿಂಕಿಂಗ್ ಟು ಪರ್ಚೇಸ್ ದಿಸ್. ಅದು 3 ರ್ಯಾಪ್ಗೆ 34,990 rupees ಆಫ್ಟರ್ ಡಿಸ್ಕೌಂಟ್ ಅಂತೆ. ಅದು 3 ಇಲ್ಲ ಅದು ನೀವ್ ಹೇಳ್ತಿರೋದು 6 ರ್ಯಾಪ್ ಅನ್ಸುತ್ತೆ. ನಾನು 3 ರ್ಯಾಪ್ಸ್ ಹೇಳಿರೋದು. ಯಾಕೆ ಚೆನ್ನಾಗಿರುತ್ತೆ ತಗೊಂಡ್ರೆ? 6 ರ್ಯಾಪ್ ತಗೊಳ್ಳ ಇಲ್ಲ 3 ರ್ಯಾಪ್ಸ್ ತಗೊಳ್ಳ ಅಂತ.
ನನಗೇನಿಲ್ಲ, ನೀವು ನಂಗೆ ಹೇಳಿ, ಒಂದು ಹುಡುಗಿಯಾಗಿ ಗಿಫ್ಟ್ 6 ರ್ಯಾಪ್ ತಗೊಬಿಡ್ತೀನಿ. ಅದು ಬಿಟ್ಟು ನೆಕ್ಸ್ಟ್ ಯಾರು ರ್ಯಾಪ್ ಇಲ್ಲ ತಾನೆ, ಓವರ್ ಆಲ್ 6 ರ್ಯಾಪೇ ಬರುತ್ತೆ ತಾನೆ, ಅದಕ್ಕಿಂತ ಎಷ್ಟಿಲ್ಲ ತಾನೆ. ಇನ್ನು ನೆಕ್ಸ್ಟ್ ಬಂದ್ರೆ ಡೈಸನ್ ಏನು ಎಕ್ಸ್ಟ್ರಾ ಬರಲ್ಲ, ಇದೇ ಇಷ್ಟೇ ಇರುತ್ತಾನೆ. ಸರಿ ಆಯ್ತು, ಓಕೆ ಮೇಡಮ್. ಗೈಸ್, ನಾನೇನು ಅನ್ಕೊಂಡೆ, ತಗೋತೀವಿ 3 ರ್ಯಾಪ್ಸ್ ಬೇಡ, 6 ರ್ಯಾಪ್ಸ್ ತಗೊಳ್ಳೋಣ. 6 ರ್ಯಾಪ್ದು, ಯಾಕೆಂದ್ರೆ ಮತ್ತೆ ಅವ್ರು ಬಂದ್ರು ಅಯ್ಯೋ ನನ್ನ ಹತ್ರ ಇದಿಲ್ಲ ಅಂತ ಅನ್ಸ್ಬಾರ್ದು. ಸೊ ಒಂದೇ ಸತಿ 6 ರ್ಯಾಪ್ದು ಕೊಡ್ಸ್ಬಿಡೋಣ ಅಂತ, ಸೊ ಗಿಫ್ಟ್ ಮಾಡೋಣ ಅಂತ, ಅದಕ್ಕೆ ಹೋಗೋಣ ಅಂತ. ಗೈಸ್, ಇವಾಗ ಕಲರ್ ಕನ್ಫ್ಯೂಷನ್, ಬ್ಲೂ ತಗೊಳ್ಳ ಇಲ್ಲ ಪಿಂಕ್ ತಗೊಳ್ಳ ಅಂತ. That's color. We don't have. Is a color. You will not get these all color. This You all. will get this color. Yeah, you We'll get this color, right? Yeah, that box is you'll get. Guys, 3 ರ್ಯಾಪ್ಗೂ ಎಷ್ಟಾಗ್ತಿತ್ತು ಅಂದ್ರೆ 34 36 ಏನೋ ಆಗ್ತಿತ್ತು. ಬಟ್ ದಟ್ಸ್ ಓಕೆ, ತಗೋತೀವಿ. 6ದು ಕೊಡ್ಸ್ಬಿಡೋಣ. ಶಿಲ್ ಬಿ ಹ್ಯಾಪಿ. ಡೈಸನ್ ಫುಲ್ ಕಂಪ್ಲೀಟ್ 6 ರ್ಯಾಪ್ದು ಬಂದ್ಬಿಡುತ್ತೆ ಅಂತ ನಾನೇ ಎಕ್ಸೈಟ್ ಆಗ್ಬಿಟ್ಟಿದೀನಿ. ಅವ್ರಿಗೆ ಕೊಡ್ಸ್ತಿರೋದು ತುಂಬಾ ಖುಷಿ ಆಗ್ತಿದೆ. ಐ ಡೋಂಟ್ ನೋ, ಐ ಆಮ್ ವೇಟಿಂಗ್ ಫಾರ್ ದಟ್ ಎಕ್ಸ್ಪ್ರೆಷನ್, ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ಭಗವತಿ ಫೋನ್, ಅಕ್ಕ ಹೆಂಗ್ ಗಿಫ್ಟ್ ತಗೋತಾ ಇದ್ದೀರಾ ಅಂದ್ರು. ನಿಮ್ಗೂ ಹೇಳಲ್ಲ ಬನ್ನಿ ಅಂತ ಹೇಳಿದೀನಿ. ಸೊ ಯಾರಿಗೂ ಗೊತ್ತಿಲ್ಲ, ಇದು ನನ್ನ ಸರೌಂಡಿಂಗ್ ಯಾರಿಗೂ ಗೊತ್ತೇ ಇಲ್ಲ ನಾನು ಈ ಗಿಫ್ಟ್ ತಗೋತಿರೋದು. ಸೊ ಬನ್ನಿ ಹೋಗೋಣ. ಸೊ ಇವಾಗ ಇದನ್ನ ಪರ್ಚೇಸ್ ಮಾಡಿ ಡೈರೆಕ್ಟ್ ಇವಾಗ ಡೆಕೋರೇಷನ್ ಇದಕ್ಕೆ ಈವೆಂಟ್ಗೆ ಹೋಗಿ, ನಾನು ಏನೇನೋ ಅನ್ಕೊಂಡೆ ಅದು ಇದು ತಗೊಳ್ಳೋಣ ಅಂತ ಬಂದು ಈಸಿಯಾಗಿ ಒಂದು ಮೈಂಡಲ್ಲಿ ಇಟ್ಕೊಂಡು ಬಂದಿದೆ, ಇದೇ ಗಿಫ್ಟ್ ತಗೋಬೇಕು ಅಂತ ತಗೊಂಡೆ, ಹೋಗೋದಷ್ಟೇ. ಗೈಸ್, ಫೈನಲಿ ನಾನು ಜಿ ಎಸ್ ಟಿ ಆ್ಯಡ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅದು ನೋಡಿ GST ಆ್ಯಡ್ ಮಾಡೋಕ್ಕಾಗಲ್ವಂತೆ, ಆಲ್ರೆಡಿ ಬಿಲ್ ಜನ್ರೇಟ್ ಮಾಡ್ಬಿಟ್ಟಿದ್ದಾರೆ. ಸೊ ಹೋದ್ರೆ ಹೋಗಿ ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಸೊ ಗಿಫ್ಟ್ ರ್ಯಾಪ್ ಮಾಡಿಸ್ಬೇಕು. ಗಿಫ್ಟ್ ರ್ಯಾಪ್ ಮಾಡಿಸಿ ಅಷ್ಟೇ ಗೈಸ್, ಈಸಿ. ಗಿಫ್ಟು ತುಂಬಾ ಬೇರೆ ಅದು ಇದು ಅಂತ ಯೋಚನೆ ಮಾಡ್ತಾನೆ ಇದ್ದೆ, ಕೊನೆಗೆ ಇದೇ ಸಾಕು ಬಿಡು, ಇದಕ್ಕಿಂತ ದೊಡ್ಡ ಗಿಫ್ಟ್ ನನ್ನ ಕೈಲಿ ಕೊಡೋಕ್ಕಾಗಲ್ಲ. ಐ ಹೋಪ್ ಸೊ ಶಿ ಮೈಟ್ ಲೈಕ್ ಇಟ್. ನನ್ನ ಬರ್ಡೇಗೆ ಪರ್ಸ್ನಲಿ ಆಗಿ ಹೇಳ್ತಿದ್ದೀನಿ, ಮನಸ್ಸಿಂದ ಹೇಳ್ತಿದ್ದೀನಿ, ನನ್ನ ಬರ್ಡೇಗೆ ಅವರು ಆಲ್ಮೋಸ್ಟ್ 1.5 ಮಂತ್ ತುಂಬಾ ಎಫರ್ಟ್ ಹಾಕಿದ್ದಾರೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಏನೇನೋ ಪ್ಲಾನ್ಸ್ ಮಾಡಿದ್ರು. ಆ ವಿಡಿಯೋಸ್ ಅಲ್ಲಿ ಅವ್ರೇನೇನೋ ವಿಡಿಯೋಸ್ ಎಲ್ಲ ಮಾಡಿದ್ರು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡುವಾಗ. ನೀವು ನೋಡಿರ್ತೀರಾ ಸ್ಯಾಮ್ ವ್ಲಾಗಲ್ಲಿ. ಸೊ ವಿಡಿಯೋ ಎಲ್ಲ ಮಾಡಿದಾಗ ಅದೆಲ್ಲ ನನ್ನ ಫ್ರೆಂಡ್ಸು ಯಾರ್ಯಾರೆಲ್ಲ ಹಳೆ ಫ್ರೆಂಡ್ಸ್ನೆಲ್ಲ ಅವರಿಗೆಲ್ಲ ಕನೆಕ್ಟ್ ಆಗಿ ಕಾಲ್ ಮಾಡಿ ವಿಡಿಯೋಸ್ ಕಳಿಸ್ಕೊಂಡು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು, ಸೊ ತುಂಬಾ ಎಫರ್ಟ್ ಹಾಕಿದ್ರು. ಸೊ ಅದ್ರ ಮುಂದೆ ಇದೇನು ಇಲ್ಲ, ನಾನು ತುಂಬಾ ಕಮ್ಮಿ ಎಫರ್ಟ್ ಹಾಕಿದ್ದೀನಿ. ಯಾಕಂದ್ರೆ ನಾನು ಈ ಟ್ರಾವೆಲ್ ಇರೋದ್ರ ಮೆಸಪ್ ಆಗಿರೋದ್ರಿಂದ ನಾನು ತುಂಬಾ ಏನೇನೋ ಪ್ಲಾನ್ಸ್ ಮಾಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಸೊ ಐ ಹೋಪ್ ಸೊ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿದ್ದೀನಿ. ಆಮೇಲೆ ಈ ಒಂದು 25 ಒಂದು ಲಾಸ್ಟ್ ಇಯರ್ ಇಂದ ಆಯ್ತಾ. ಸೊ ಈ 1 ವರ್ಷ ಇದೆಯಲ್ಲ, ಶಿ ವಾಸ್ ಲೈಕ್ ಕಂಪ್ಲೀಟ್ಲಿ ವಿತ್ ಮೀ. ಇಟ್ಸ್ ನಾಟ್ ಅಬೌಟ್ ಏನಂತ ನಂದು ಅವ್ರದ್ದು ಹೆಂಗೆ ಜರ್ನಿ ಅಂದ್ರೆ ಗಾಸಿಪ್ ಮಾಡೋದಲ್ಲ, ಆ ಥರ ಅಲ್ಲ. ನಾನು ಅವ್ರು ಏನಾದ್ರು ಕುತ್ಕೊಂಡ್ರೆ ಮಾತಾಡಿದ್ರೆ ವಿ ಯೂಸ್ ಟು ಟಾಕ್ ಅಬೌಟ್ ದಿ ಗ್ರೋತ್, ಬಿಸ್ನೆಸ್ ಹೆಂಗ್ ಮಾಡಬೇಕು ಅಕ್ಕ, ಹೆಂಗ್ ಬೆಳಿಬೇಕು, ಏನ್ ಮಾಡೋಣ, ಯಾವ ಥರ ಕಾಂಟೆಂಟ್, ಯಾವ ಥರ ಸ್ಕ್ರಿಪ್ಟ್, ಹಿಂಗ್ ಮಾಡೋಣ, ಆ ಥರ. ಸೊ ಆ ಥರ ಕಮ್ಯುನಿಕೇಶನ್, ಆ ಥರ ಟಾಕ್ಸೇ ನಾವು ಮಾಡಿರೋದು ನಾನು ಅವರು ಸೇರಿದಾಗೆಲ್ಲ, ಸೊ ಮೀಟ್ ಆದಾಗೆಲ್ಲ. ಸೊ ದಿಸ್ ಈಸ್ ವಾಟ್ ನಂದು ಅವ್ರದ್ದು ಒಂದು ಬಾಂಡಿಂಗ್ ಇರೋದು. ಗಾಸಿಪ್ 10% ಇದೆ, 90% ನಾವು ಗ್ರೋತ್ ಬಗ್ಗೆ, ನಮ್ಮ ಒಂದು ಕರಿಯರ್ ಬಗ್ಗೆನೇ ಮಾತಾಡಿರ್ತೀವಿ, ಹೆಂಗೆ ಅದು ಇದು. ಅಫ್ಕೋರ್ಸ್ ಗರ್ಲ್ಸ್ ಆದ್ಮೇಲೆ ಗಾಸಿಪ್ ಮಾಡಿರ್ತೀವಿ, ಇಲ್ಲ ಅಂತಲ್ಲ, ಫ್ರೆಂಡ್ಶಿಪ್ ಅಂದಮೇಲೆ. ಸೊ ಅದಕ್ಕಿಂತ ಜಾಸ್ತಿ ಅಂದ್ರೆ ನಾವು ಮಾತಾಡಿರೋದೇ ಜಾಸ್ತಿ, ಹೆಂಗ್ ಕಾಂಟೆಂಟ್ ಮಾಡಬೇಕು. ಬಿಕಾಸ್ ಶಿ ಈಸ್ ಆಲ್ಸೋ ಕಾಂಟೆಂಟ್ ಕ್ರಿಯೇಟರ್. ನಾನು ನನ್ನ ಒಂದು ಫೇಸಲ್ಲಿ ನನ್ಗೆ ಇಷ್ಟೆಲ್ಲ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಅವಾಗೆಲ್ಲ. ಒಂದು ಸ್ಕ್ರಿಪ್ಟ್ ಪ್ರಿಪೇರ್ ಮಾಡಕ್ಕೆ ಬರ್ತಿರ್ಲಿಲ್ಲ, ಒಂದು ವಾಯ್ಸ್ ಮಾಡ್ಯುಲೇಷನ್ ಬರ್ತಿರ್ಲಿಲ್ಲ. ಶಿ ಟಾಟ್ ಮೀ ಸೋ ಮೆನಿ ಥಿಂಗ್ಸ್. ನಂಗೆ ಹೆಂಗೆ ಮಾತಾಡಬೇಕು, ಹೆಂಗೆ ಸ್ಕ್ರಿಪ್ಟ್ ಬರಿಬೇಕು, ತುಂಬಾ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆಲ್ಲ ತುಂಬಾ ಥ್ಯಾಂಕ್ ಯು ಕೃಪಾ. ಈ ವ್ಲಾಗ್ ನೋಡ್ತಿದ್ದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಮೀ ಆ್ಯಂಡ್ ಟೀಚಿಂಗ್ ಮಿ ದಿಸ್ ಥಿಂಗ್ಸ್. ಅನ್ನೋ ಆಲ್ವೇಸ್ ಗ್ರೇಟ್ಫುಲ್. ಗೈಸ್, ಇದೇನು ಅಷ್ಟು ಗಿಫ್ಟ್ ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಓಕೆ. ಇದು ಕ್ಯೂಂಕಿ ಪತಾ ನಹೀ ಚಲೇಗಾ ನಾ, ಇತ್ನಾ ಬಡ ಗಿಫ್ಟ್ ಕರ್ಕೆ. ಥ್ಯಾಂಕ್ ಯು ಸೋ ಮಚ್. ಪ್ಯಾಕ್ ಮಾಡ್ತಾ ಇದೀವಿ. ಅವ್ರು ನೋಡಿದ ತಕ್ಷಣ ಏನೋ ಬೇರೆ ಗಿಫ್ಟ್ ಅಂತ ಅನ್ಕೋತಾರೆ. ಒಂದು 10 ನಿಮಿಷ ಕಾಡ್ಸೋಣ, ಏನ್ ಗಿಫ್ಟ್ ಅಂತ ನೋಡೋಣ ಬನ್ನಿ. ಡೆಕೋರೇಷನ್ ನಡೀತಿದೆ, ಇನ್ನೇನು ಆಯ್ತು, ಇದು ಆಯ್ತು. ಡೆಕೋರೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಿದೆ. ಸೊ ಡೈರೆಕ್ಟ್ ಹೋಗಿ ಎಲ್ಲ ಸೆಟ್ ಮಾಡಿ ಆಮೇಲೆ ಕೃಪನ್ ಕರ್ಕೊಂಡು ಬರೋದು. ಸೊ ಭಗವತಿಗೆ ಹೇಳಿದೀನಿ, ಕವನಾಗ ಹೇಳಿದೀನಿ, ಮೋನಿಕಾಗೆ ಹೇಳಿದೆ, ಪ್ರೀತಿಗೆ ಹೇಳಿದೀವಿ. ಇಷ್ಟೇ ಜನ ಇರೋದು. ಸೊ ಯಾರಿದ್ದಾರೆ ಸರೌಂಡಿಂಗ್ ಗರ್ಲ್ಸ್ ಅವ್ರನ್ನ ಮಾತ್ರ ಇನ್ವೈಟ್ ಮಾಡಿದ್ದೀನಿ. ಸೊ ಬನ್ನಿ ಹೋಗೋಣ ಹೆಂಗಿರುತ್ತೆ ಅಂತ. ಗೈಸ್, ಫೈನಲಿ ಗೈಸ್ ಎಲ್ಲ ತಗೋಬಿಟ್ಟಿದೀನಿ. ನಾನು ಇನ್ನೇನು ಕೃಪನ್ ಕರ್ಕೊಂಡು ಕೇಕ್ ಆರ್ಡರ್ ಮಾಡಿಲ್ಲ ಗೈಸ್.
ಅಂದ್ರೆ ನನ್ಗೆ ಎಲ್ಲಾ ಕಡೆ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ, ಅಲ್ಲಿ ಡೆಕೋರೇಷನ್ ನಡೀತಿದೆ. ಇವಾಗ ಸ್ವಲ್ಪ ಏನೇನೋ ಒಂದ್ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ತಗೋಬೇಕಾಗಿತ್ತು, ಎಲ್ಲ ತಗೊಂಡಿದೀನಿ. ನಾನು ನಿನ್ನೆ ಫ್ಲೈಟ್ ಹತ್ತುವಾಗ ಗ್ಯಾಪ್ಸ್ಕೊಂಡಿದ್ದೀನಿ ಕೇಕ್ ಎಲ್ಲ ಹೋಗಿ ಇಟ್ಕೊಂಡಿರೋಣ ಅಂತ. ಆಡ್ ಟು ಕಾರ್ಟ್ ಎಲ್ಲ ಮಾಡಿಟ್ಟಿದೀನಿ. ಇವಾಗ ನೋಡು ಎಲ್ಲ ಇದೆಲ್ಲ ನೋಡಿದ್ರೆ ಕೇಕ್ ಆರ್ಡರ್ ಮಾಡಿಲ್ಲ. ಇವಾಗ ಅರ್ಜೆಂಟ್ ಆಗಿ ಕೇಕ್ ಆರ್ಡರ್ ಮಾಡ್ಕೊಂಡು ಕೇಕ್ ತಗೊಂಡ್ ಬರ್ಬೇಕು. ಬನ್ನಿ, ಇವಾಗ ಡೆಕೋರೇಷನ್ ಎಲ್ಲ ನಡೀತಿದೆ. ಮೀನ್ ವೇಲ್ ಕೇಕು ತಗೊಂಡ್ ಬಂದ್ ಎಲ್ಲ ಸೆಟ್ ಮಾಡಾದ್ಮೇಲೆ ಕುರ್ಕೊಂಡ್ ಕರ್ಕೊಂಡ್ ಬರ್ಬೇಕು. ಇವಾಗ ಡೆಕೋರೇಷನ್ ಹೆಂಗ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನಾನು ಹೇಳಿದ್ದೆ ಒಂಥರ, ಅವ್ರು ಹೆಂಗ್ ಮಾಡಿದ್ರು ನೋಡ್ಬೇಕು. ಸೊ ಬನ್ನಿ ಹೋಗೋಣ. ಓಕೆ, ಆರ್ಡರ್ ಮಾಡಿದ್ದೆ. ಎದ್ರಲ್ಲಿ ನೋಡಿ, ಎದ್ರಲ್ಲಿ ಕಳ್ಸಿದ್ದಾರೆ. ಸ್ಟವ್ ಇದ್ರಲ್ಲಿ ಸ್ಟವ್ ಬಾಕ್ಸ್ ಅಲ್ಲಿ ಕಳ್ಸಿದ್ದಾರೆ. ಐ ಹೋಪ್ ಶಿ ವಿಲ್. ಸೊ ದಿಸ್ ಇಸ್ ದ ಬೊಕ್ಕೆ. ಅಲ್ಲ, ಇಷ್ಟ ಆಯ್ತಾ? ಹಾ, ಸಿ ಲುಕ್ ಅಟ್ ದಿಸ್. ನೈಸಾ? ನಂಗೆ ಅದೇ ಇಲ್ಲಿ ಇಡಕ್ಕೆಲ್ಲ ಜಾಗ ಇಲ್ಲ, ಅದೇ ಯೋಚನೆ ಮಾಡ್ತೀನಿ. ಕೇಕ್ ಇವಾಗ ಮಾಡೋದು. ಕೇಕ್ ಆನ್ಲೈನ್ ಆರ್ಡರ್ ಮಾಡ್ತೀರಾ? ನಾನು ನಿಮ್ಗೆ ಇದು ಮಾಡ್ತೀನಿ, ಕೇಕ್ ಆರ್ಡ್ರು. ಹುಷಾರಿಲ್ಲಿ, ಜಾರ್ತೀರಾ? ಕೇಕ್ ಮೇಲೆ ಬರೀತಾ ಇದೀವಿ ಆಕ್ಚುಲಿ. 1 ವೀಕ್ ಪೇಸ್ಟ್ರಿ ಕ್ಲಾಸ್ ಕಲ್ತಿದ್ದಕ್ಕೂ ಸಾಕು. ನೇಹಾ ಅವ್ರು ನಮಗೆ ಆಕ್ಚುಲಿ ಸೆಷನ್ಸ್ ಕೊಡ್ಬೇಕು. ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿ ನೇಹಾ ಅವ್ರೆ. 1 ವೀಕ್, ಒನ್ ಡೇ ವರ್ಕ್ಶಾಪ್ ಪೈಪಿಂಗ್ಗೆ. ಪೈಪಿಂಗ್ ಇದು ಓಕೆ, ಚಲೋ ಬನ್ನಿ. ಇವಾಗ ಎಲ್ಲ ಆಯ್ತು, ಆಲ್ಮೋಸ್ಟ್ ಕೇಕ್ ಹೆಂಗೋ ಸಿಕ್ತು. ತಗೊಂಡು ನಾವು ಗ್ಯಾಪಲ್ಲಿ ಏನಾದ್ರು ತಿನ್ನೋಣ ಅಂತ. ಕೃಪಾ ಆಲ್ರೆಡಿ ರೆಡಿಯಾಗಿ ಕೂತವ್ರಲ್ಲಿ. ನಾವು ಈ ಕೇಕ್ ಪ್ಯಾಕಿಂಗ್ ಮಾಡೋಷ್ಟರಲ್ಲಿ ತಿನ್ಬಿಡೋದು, ಓಕೆನಾ? ಭಗವತಿ ಹೇಳಿರೋದು ಫಸ್ಟ್ ಇಬ್ರು ಬೇಡ 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 ಅಂದ್ವಿ, ಆಮೇಲೆ ಇಲ್ಲ ತಿನ್ಬಿಡೋಣ ಅಂತ. ಒಂದು ಸಿಗ್ನಲ್ ಇಟ್ಕೊಳ್ಳೋಣ. ಏನು ವಿಸಿಲ್ ಹೊಡಿಯೋದಾ? ನನಗೆ ದೇವರಣೆಗೂ ವಿಸಿಲ್ ಹೊಡಿಯಕ್ ಬರಲ್ಲ. ಇಲ್ಲ, ನಾನು ಏನಂತೀನಿ, ನೀವೆಲ್ಲ ಇಲ್ಲಿ ಇರಿ ಆಯ್ತಾ? ಅಲ್ಲಿ ಹೋಗಿದ ತಕ್ಷಣ ನಾನು ಹಾಯ್ ಕೃಪಾ ಅಂತೆಲ್ಲ ಜೋರಾಗಿ ಮಾತಾಡ್ತಾ ಇರ್ತೀನಿ. ಕರ್ಕೊಂಡ್ ಬರ್ತಾ ಇದೀನಿ, ಕಣ್ ಮುಚ್ಕೊಳ್ಳಿ ಅಂತ ಕರ್ಕೊಂಡ್ ಬರ್ರಿ. ಅವಾಗೆಲ್ಲ ನೀವು ನಿಂತ್ಕೊಳ್ಳಿ. ಬನ್ನಿ, ನಿಮ್ಗೇನೋ ಸರ್ಪ್ರೈಸ್ ಇದೆ, ಅದೇ ನಮ್ ಕ್ಯೂ ಆಯ್ತಾ? ಬನ್ನಿ, ನಿಮ್ಗೇನೋ ಸರ್ಪ್ರೈಸ್ ಇದೆ. ಬನ್ನಿ, ನಿಮ್ಗೇನೋ ಸರ್ಪ್ರೈಸ್ ಇದೆ, ಅದೇ ಕ್ಯೂ ಅಂತ. ಏನದು ಕ್ಯೂ? ಓಕೆ, ಮೋನಿ ಬಂದ್ರೆ ಡೈರೆಕ್ಟ್. ಮೋನಿಗಿಂತ ಮುಂಚೆ ಕೃಪಾ ಬಂದ್ಬಿಟ್ರ ಏನು ಮಾಡಕ್ ಆಗಲ್ಲ. ಓಕೆ, ಚಲೋ ಗೈಸ್. ಇವಾಗ ಅವ್ರಿಗೆ ಹೆಂಗೆ ಅಂದ್ರೆ ಬರೀ ಇದನ್ ಮಾತ್ರ ಕೊಟ್ಟಿ ವೆಲ್ಕಮ್ ಮಾಡೋದು, ಆಮೇಲೆ ಇಲ್ಲಿ ಕರ್ಕೊಂಡ್ ಬರೋದು. ಐ ಹೋಪ್ ತರ ಡಿಫ್ರೆಂಟ್ ಅನ್ಸುತ್ತೆ ಅವ್ರಿಗೆ. ಐಡಿಯಾ ಇರುತ್ತೆ, ಅಫ್ಕೋರ್ಸ್ ನಾನು ಕರ್ದಿದ್ದೀನಿ, ಏನೋ ಒಂದು ಇವೆಂಟ್ ಮಾಡಿಸ್ತಾರೆ ಅಂತ ಅನ್ಕೊಂಡಿರ್ತಾರೆ. ಈ ತರ ಎಲ್ಲ ಇಲ್ಲ. ಅವ್ರಿಗೆ ಈ ಜಾಗನೇ ಗೊತ್ತಿಲ್ಲ. ಈ ಜಾಗನೇ ಗೊತ್ತಿಲ್ಲ ಹೇಳ್ದಂಗೆ. ನೋಡೋಣ. ಬನ್ನಿ, ಹಿಂಗೆ ಸ್ಟ್ರೈಟ್ ಕೈನೋ ಬಂದ್ಬಿಡ್ತು. ನಡೀರಿ. ಇಲ್ಲ ಸ್ಟ್ರೈಟ್ ಬನ್ನಿ. ಏನಾಗದ, ಆರಾಮಾಗಿ ಕಲ್ಗಳೇ ಇರೋದು. ಇವಾಗ ಸ್ಟೆಪ್ಸ್ ಐತಿ ಇರಿ, ಇನ್ನು ಮುಂದೆ. ಮತ್ತೆ ಇನ್ನೊಂದ್ ಸ್ಟೆಪ್ಸ್ ಇರಿ. ಇಡಿ ಸ್ಟೆಪ್ ಇಲ್ಲ, ಸ್ಟ್ರೈಟ್ ನಡೀರಿ. ಇಡಿ ಇದು ಇನ್ನು ಕೆಳಗಡೆ, ಇನ್ನು ಫುಲ್ಲು. ಇಡಿ. ಇದಾರೆ, ಮಾತಾಡ್ಕೊಳ್ಳಿ. ಸೌಂಡ್ ಬಂದ್ಬಿಡ್ತಾ? ಕೂದಲು ಬಿಡ್ತೀನಿ ಯಾಕ? ಆಯ್ತು ಬಿಡಿ, ನಾನು ತೆಗಿತೀನಿ. ಹಿಂದೆ ಬನ್ನಿ ಒಂಚೂರು, ಹಿಂದೆ. ಓಕೆನಾ? ತೆಗಿಲಾ? ಇವ್ರೇನೋ ನೋಡೇನೋ ಓ ಅಂತೋದಿರಿ. ಇದ್ದಂಗ ಆಯ್ತು. ದೂರ 1 ಕಿಲೋಮೀಟರ್ ದೂರ ಬೇರೆ. ಸಾರಿ, ಬಿಲೇಟೆಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್, ಸೋ ಕ್ಯೂಟ್. ಏನಂತ ನಿಜ, ಅಲ್ಲಿಂದ ಎಲ್ಲ ಕೈಲಿ ಓಡ್ ಬಂದಿದ್ದ. ಅವ್ರು ಬರ್ತಾರಂತ ಗೊತ್ತಿತ್ತ? ಅವಳು ಬರ್ತಾಳೆ ಅಂತ ಭಗವತಿನ ಬರ್ತಾರೆ ಅಂತ ಕೊಡು ಅಂತ.
ಅವನೆಲ್ಲ ಮಾಡಿಸ್ಬೇಕು ಕೇಕ್ ಅದು ಫಸ್ಟ್ ಕೆಲಸ ಇದೆ ಬೇಡ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಕೇಕ್ ನೋಡ್ತಿಲ್ಲ ಅಷ್ಟೇ ಬಾಯಿ ಅಷ್ಟೇ ಎಲ್ಲಾರು ತಿನ್ಸಿ ಬಾ. ಹಾ ಎಪ್ಪತ್ತಿದ್ದು ಬಚ್ಚಲಿ ಹೋಗಿ ಅಕ್ಕ ನೀವು ಹೋಗಿ. ಥ್ಯಾಂಕ್ ಯು. ಏನಕ್ಕೆ ಹೇಳಿದ್ರಾ Don't tell me what I'm thinking that ಅದು ಅಂತ. ಏನಂತ ಹೇಳ್ಬೇಕು? Wrong guesses only. Wrong guesses only. Wrong guesses only. Wrong guess. Let me think for the wrong guess. Bottle. ಯಾವ ಬಾಟ್ಲು? ಹೆಸರು ಗೊತ್ತಿಲ್ಲ. ಇಲ್ಲ ಅಂದ್ರೆ ಕೊಡಿ ಎತ್ಕೋತೀವಿ. ಫಿಲಂ ಫೇರ್ ಅವಾರ್ಡು. ಕೊಡಿ. ಓಪನ್ ಮಾಡಿ ನೋಡಿದ್ರೆ ಕೇಕ್ ತಿಂತೀನಿ, ಕೇಕ್ ಎತ್ಕೊಂಡು ಹೋಗ್ಬಿಡ್ತೀನಿ ಸೈಡ್ಗೆ. ಕೇಕ್ ಚೆನ್ನಾಗಿದೆ, ಮತ್ ಸಿಗಲ್ಲ. ಯಾವಾಗೂ ಕೇಕ್ ತಿಂದಿಲ್ಲ ನನ್ಗೆ. ಭಾರ ಇದೆ ಬಟ್ ತುಂಬಾ ಗಿಲ್ಟ್ ಆಗ್ತಾ ಇದೆ. ಇನ್ನು ಓಪನ್ ಮಾಡಿಲ್ಲ, ನೋಡೇ ಇಲ್ಲ. ಅದೇ ಎರಡ್ ಮಾಡ್ದೆ, ಫಿಲಂ ಫೇರ್ ಅವಾರ್ಡ್ ಒಂದು, ಬಾಟ್ಲ್ ಒಂದು. ರೈಟ್ ಹೇಳಿ. ಇದು ನೋಡಿಲ್ಲ, ಓಪನ್ ಮಾಡಿ. ಯಾಕಕ್ಕ ಅಯ್ಯೋ, ಐ ಕೆನಾಟ್ ಆಕ್ಸೆಪ್ಟ್ ಸಚ್ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಪ್ಲೀಸ್. ದಟ್ಸ್ ಓಕೆ, ಯು ಡಿಸರ್ವ್ ದಿಸ್. ಐ ರಿಯಲಿ ಡಿಸರ್ವ್ ಸಾಕು, ಜಾಸ್ತಿ ಕೇಕ್ ತಿನ್ಬಾರ್ದು. ಐ ಸಾ ಅಲ್ಲಿ ನೋಡಾಯ್ತು. ಅಟ್ಲೀಸ್ಟ್ ಕಲರ್ ಗೆಸ್ ಮಾಡಿ. ಹಾ, ಕಲರ್ ಗೆಸ್ ಮಾಡಿ. ಕರೆಕ್ಟ್. ಒಂದೇ ಕಲರ್ ತಾನೇ ಬರೋದು. ನನಗಂತೂ ಜೀರೋ ನಾಲೆಜ್ ಬ್ರೋ, ಸೀರಿಯಸ್ಲಿ ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ವಿಷನ್ ಬೋರ್ಡಲ್ಲಿ ಹಾಕೊಂಡಿದ್ರಿ ಮತ್ತೆ? ಕಲರ್ ಎರಡ್ ಬರುತ್ತೆ ಅಂತ ಗೊತ್ತಿಲ್ಲ. ವಿಷನ್ ಬೋರ್ಡಲ್ಲಿ ಹಾಕೊಂಡಿದ್ರಿ ತಾನೆ? ಹೌದು, ಅಯ್ಯೋ ಅಕ್ಕ ಯಾಕೆ ಇಷ್ಟೊಂದೆಲ್ಲ ಖರ್ಚು ಮಾಡ್ತೀರಾ? ಕಮ್ಮಿನೇ. ಕಮ್ಮಿ ಏನೋ ಬೇರೆ, ಬಟ್ ಯು ನೋ ವಾಟ್ ಐ ವಾಂಟ್ ಅಂಡ್ ದಟ್ ಇಸ್ ಓನ್ಲಿ ಪ್ರೆಸೆನ್ಸ್ ಆಫ್ ಪೀಪಲ್. 3.5 kg ಇದೆಯಂತೆ, ಆಲ್ಮೋಸ್ಟ್ 4 kg ಇದೆಯಂತೆ. ಹೌದಾ? ನಂಗೆ ಗೊತ್ತಿಲ್ಲ. ಅದ್ ನೋಡಿದ ತಕ್ಷಣ ಹೆಂಗ್ ಗೆಸ್ ಮಾಡಿದ್ರಿ ಮೋನಿ? ಸೈಜ್ ಡಬ್ಬ ಸೈಜ್ ಅಲ್ಲ, ಮೊನೋಫೇಶಿಯಾ ಡಬ್ಬ ಸೈಜ್. ಮಾಲೋಫೇಶಿಯಾ ಅದ್ರಲ್ಲಿ ಹೆಂಗ್ ಗೊತ್ತಾಗುತ್ತೆ? ಹೇಳಿದಾರೆ ನಾನು ಮೊನೋಫೇಶಿಯಾ ಅಂತ. And I knew it would be some expensive gift. So size ನೋಡಿದ ತಕ್ಷಣ ಗೊತ್ತಾಯ್ತು. And she wanted that also. ಕಲರ್ ಗೆಸ್ ಮಾಡಿದ್ರಾ? ಹೇಳಿಲ್ಲ ಅವರು, ಅವ್ರ ಕಲರ್ ಮೈಂಡ್ ಅಲ್ಲಿ ಕಲರ್ ಗೆಸ್ ಮಾಡ್ಬೇಕು ಇವಾಗ. ಒಂದಾರು ಸರ್ಪ್ರೈಸ್ ಆಗ್ಲಿ. ಬ್ಲೂ ಇರುತ್ತೆ. ಬ್ಲೂ ಆರೆಂಜ್. ಜಸ್ಟ್ ಮೈ ಗೆಸ್. ಅದ್ಬೇಕಾ? Oh, this is pink. Pink. Oh God. Thank you. ಇಷ್ಟ ಆಯ್ತಾ? ಏನಿಲ್ಲ, ನಿಮ್ ಮಾಡೋದೇನು ಇದು ಕಮ್ಮಿನೇ. So much. ಏನ್ ಹೇಳೋದು ಗೊತ್ತಾಗ್ತಿಲ್ಲ. ಏನ್ ಹೇಳ್ಬೇಡಿ, ಓಪನ್ ಮಾಡಿ. ನನ್ಗಂತೂ ಇದ್ರ ಬಗ್ಗೆ ಗೊತ್ತಿಲ್ಲ. ಕವನನ್ ಕೇಳಿ ನಾನು ಇದನ್ನ ದಿಸ್ ಇಸ್ ಲೈಕ್ ಬರ್ಡೇ ದಿನ ಒಂದ್ ಹಿಂಗ್ ಓಪನ್ ಮಾಡಿದೆ. ಲೆಟ್ಸ್ ಗೋ ಕೃಪಾ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೌ ಡು ವಿ ಓಪನ್ ದಿಸ್? ಇಲ್ಲ ಅನ್ಸುತ್ತೆ. ಅಮ್ಮ ಕೊಡ್ತಾರೆ.
ಸಕ್ಕತ್ತಾಗಿದೆ ಬಟ್ ಇದ್ರಲ್ಲಿ ಕಲರ್ ಹೌದಾ? ಬ್ಲೂ ಇರ್ಲಿಲ್ಲ ಆಕ್ಚುಲಿ. ನಾನು ಆಕ್ಚುಲಿ ಬ್ಲೂನೇ ಅನ್ಕೊಂಡಿದ್ದೆ. ಎಲ್ಲರೂ ಬ್ಲೂ ಅಂತ ಎಲ್ಲ ಹಾಕೊಂಡಿದ್ರು. the prettiest color. She suggested me this color. I swear I don't even know how do I do this, how do I not do this. But ನನಗೂ ಗೊತ್ತಿಲ್ಲ. YouTube ಇದೆ. Seriously, ನಾನು ಇದ್ರ ಫಾರ್ ದಿ ಫಸ್ಟ್ ಟೈಮ್ ಆ ಶೋರೂಮ್ ಹೋಗಿದ್ ನಾನು. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಏನು ನಾಲೆಜ್ ಇಲ್ಲ. ಯಾಕೆ ಚೆನ್ನಾಗಿದೆ ಅದು ಕೊಡಿ ಅಂತ ಹೇಳಿದೆ. ಯೂಟ್ಯೂಬ್ ನೋಡಿ, ಮ್ಯಾನ್ಯುಲ್ ನೋಡಿ, ಎಲ್ಲಾ ನೋಡ್ಬಿಟ್ಟು ಹೇರ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಸೊ ಹೆಲ್ದಿ ಗ್ರೋತ್ ಆಗ್ಲಿ ಹೇರು. ಥ್ಯಾಂಕ್ ಯು. ಇದ್ರದೊಂದು ರೀಲ್ ಮಾಡ್ತೀನಿ ಫುಲ್ ಇನ್ನೊಂದ್ಸಲಿ ಅನ್ಬಾಕ್ಸಿಂಗ್. ಓಕೆ, ಗಿಫ್ಟ್ ಅನ್ಬಾಕ್ಸಿಂಗ್ ರೀಲ್. ಥ್ಯಾಂಕ್ ಯು ಸೋ ಮಚ್. ಐ ಡೋಂಟ್ ಥಿಂಕ್ ಐ ಡಿಸರ್ವ್ ದಿಸ್ ಬಟ್ ಡಿಸರ್ವ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಹೈಟ್ ಇಲ್ಲ. ಒಂದು ಬಾಯ್ ಫ್ರೆಂಡ್ ಹಗ್ ಮಾಡ್ಕೊಂಡು ಇನ್ನು ಹೈಟ್ ಇದಾರೆ. ಚಲೋ ಓಕೆ, ಥ್ಯಾಂಕ್ ಯು. ಬನ್ನಿ ಒಂದ್ ಗ್ರೂಪ್ ಫೋಟೋ ತಗೊಳ್ಳೋಣ. ಯಾಕ್ರಿ ನನ್ನ ಅಕ್ಕನಷ್ಟೆಲ್ಲ ಥ್ಯಾಂಕ್ ಯು. ಬಾಕ್ಸು ಇಂಪಾರ್ಟೆಂಟ್. ಸೊ ಗೈಸ್ ಎಲ್ಲ ಆಯ್ತು, ಇವಾಗ ಲಂಚ್ ಮಾಡ್ಕೊಂಡು ಹೋಗ್ಬೇಕು. ನಾನು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟನ್ನೆಲ್ಲ ಮಾಡಿದಕ್ಕೆ. ಬಟ್ ಐ ಡೋಂಟ್ ಥಿಂಕ್ ಇಫ್ ಇಟ್ ಯು ಡಿಸರ್ವ್ ದಿಸ್ ಸೋ ಮಚ್. ಇನ್ನು ಜಾಸ್ತಿ, ಬಟ್ ನಾನು ಅಷ್ಟು ಎಫರ್ಟ್ ಹಾಕಕ್ಕಾಗಿಲ್ಲ. ಇದಕ್ಕೂ ಜಾಸ್ತಿ ಎಫರ್ಟ್. ಆಲ್ ಮಿಸ್ ಆಯ್ತು. ನಾನು ಏನೇನೋ ಪ್ಲಾನ್ ಮಾಡಿದ್ದೆ ಆಕ್ಚುಲಿ. ಬಂದಿದ್ರೆ ಮಿಡ್ ನೈಟ್ ಇರೋದ್ರಿಂದ ನಂಗೆಲ್ಲ ಏನೋ ಎಲ್ಲ ಮೆಸಪ್ ಆಗಿ ಹಿಂಗೋ ರಿಸಲ್ಟ್ ಚೆನ್ನಾಗಿ ಬಂದ್ಕೊಂಡು 1% ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಬಟ್ ಏನಿಲ್ಲ, ನೀವು ವಾಪಸ್ ಬಂದು ನಾವು ಸಿಕ್ಕಿದ್ರು ನಮ್ಗೆ ಸಾಕು. ಸಮಥಿಂಗ್ ಸ್ಪೆಷಲ್ ಇರ್ಬೇಕಲ್ಲ ಲೈಫ್ ಅಲ್ಲಿ. ಹಿಂಗೆ ಇದ್ರೆ ಹಿಂಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. No, I guess that has to. ಆಕ್ಚುಲಿ ಹಿಂಗ್ ಬರ್ಬೇಕದು. ಅದು ಏರ್ ಟೈಟ್ ಮಾಡಿ ನಾವು ಪ್ಯಾಕ್ ಮಾಡಿದ್ವಿ. ಫಸ್ಟ್ ಅಲ್ವಾ ಕೂರ್ಸ್ದಾಗ ಏನ್ ಅನ್ಸ್ತು ನಿಮ್ಗೆ? ಅನ್ಸ್ತಾ ಇಲ್ಲಿ ಡೆಕೋರೇಷನ್ ಮಾಡಿದೀವಿ, ಇಲ್ಲೆಲ್ಲ ಅನ್ಸ್ತಾ, ಇಲ್ಲೆಲ್ಲ ಇಷ್ಟ್ ಜನ ಇದಾರೆ ಅನ್ಸ್ತಾ, ಬರ್ತಾರೆ ಆಮೇಲೆ ಅನ್ಸ್ತು ಇಲ್ಲಿ ಇದಾರೆ ಆಲ್ರೆಡಿ ಅಂತ ಅನ್ಕೊಂಡು ಬರೀ ಒಂದ್ ಬೊಕ್ಕೆ ತಗೊಂಡ್ಬಿಟ್ಟು ಕೂರ್ಸ್ಬಿಟ್ಟವ್ರಲ್ಲ. ಆತರ ಅನ್ಕೊಂಡಿಲ್ಲ. ಬಟ್ ಐ ನ್ಯೂ ಪೀಪಲ್ ವುಡ್ ಕಮ್. ಇದೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಲ್ಲ ಊಟ ಮಾಡ್ತಾ ಇದೀವಿ, ಎಲ್ಲ ಪಾರ್ಟಿ ಮಾಡ್ತಿರೋದ್ರಿಂದ ವ್ಲಾಗ್ ಎಂಡ್ ಮಾಡುವ ಸಮಯ. ಐ ಹೋಪ್ ಯು ಎಂಜಾಯ್ ದಿಸ್ ವ್ಲಾಗ್. ದಿಸ್ ವ್ಲಾಗ್ ಈಸ್ ಓನ್ಲಿ ಡೆಡಿಕೇಟೆಡ್ ಟು ಕೃಪಾ. ಕೃಪನ್ಸ್ ಬರ್ಡೇ ನಾನು ಸೆಲೆಬ್ರೇಟ್ ಮಾಡಿದ್ದು. ಸೊ ಐ ಹೋಪ್ ಯು ಎಂಜಾಯ್ ದಿಸ್ ವ್ಲಾಗ್. ಎಲ್ಲರೂ ನಮ್ ಕೃಪನ್ ಬರ್ಡೇ ವಿಶ್ ಮಾಡಿ, ಬಿಲೇಟೆಡ್ ಬರ್ಡೇ. ಓಕೆನಾ? ಸೊ ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ.